ಫ್ರೆಂಡ್ಸ್, ವೆಲ್ಕಮ್ ಟು ಕಾರ್ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲಲ್ಲಿ ನಾವು ಹೊಸ ಕಾರ್ಗಳನ್ನ ರಿವ್ಯೂ ಮಾಡ್ತಿದ್ವಿ, ಗೆಜೆಟ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಹಲವು ಮಾಹಿತಿಗಳು ಕನ್ನಡದಲ್ಲಿ ಕಾರ್ನಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸದ್ಯಕ್ಕೆ ನನ್ನ ಫ್ರೆಂಡು ಹೊಸ ತಾರ್ ರಾಕ್ಸ್ನ ತೊಗೊಂಡಿದ್ದಾರೆ. ಸೊ ಅವ್ರ ಓನರ್ಶಿಪ್ ಕಥೆಗಳನ್ನ ಈಗ ಕೇಳೋಣ ಮತ್ತು ರಿವ್ಯೂ ಮಾಡೋಣ, ನೋಡೋಣ ಏನಿದೆ ತಾರ್ ರಾಕ್ಸಲ್ಲಿ. ಹಲೋ ಮಂಜುನಾಥ್, ವೆಲ್ಕಮ್. ಹಲೋ, ಹಾಯ್. ಹಾಯ್. ಥ್ಯಾಂಕ್ ಯು. ಎಸ್ ಮಂಜುನಾಥ್, ಅದಕ್ಕಿಂತ ಮುಂಚೆ ಏನೇನು ರಿಸರ್ಚ್ ಮಾಡಿದ್ದೀರಾ ಅದನ್ನು ಸ್ವಲ್ಪ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಸ್ಟಡಿ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಬೆಟರ್ ಮಿಡ್ ಸೈಜ್ ಎಸ್ ವಿ ನೋಡೋಣ ಅಂತ ಟ್ರೈ ಮಾಡ್ತಿದ್ದೆ. ಆ ಗ್ಯಾಪ್ ಅಲ್ಲಿ ಅದ್ರಲ್ಲಿ ಒಳ್ಳೆ ಆ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ವೆಹಿಕಲ್ಸ್ ಅಂತ ಬಂದ್ರೆ ಕ್ರೆಟಾ ನಂಬರ್ 1 ಕಿಂಗ್ ಅಂತ ಅನಿಸ್ಕೊಂತಿದೆ. ಸೆಂಟಾಸ್ ಎಲ್ಲ ಇತ್ತು. ಸೊ ಸೇಫ್ಟಿ ವೈಸ್ ನೋಡ್ಕೊಂಡ್ರೆ ಅದು ಅಷ್ಟೊಂದು ನನಗೆ ವರ್ತ್ ಅನ್ನಿಸ್ಲಿಲ್ಲ ಕೊಡೋ ದುಡ್ಡಿಗೆ. ಆಮೇಲೆ ಹಾಗೆ ರಾಕ್ಸ್ ರಿಲೀಸ್ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಅಲ್ಪ ಸ್ವಲ್ಪ ಅಪ್ಡೇಟ್ಸ್ ಇದ್ವು. ಸೊ ಅದೆಲ್ಲ ಆಗ್ಲಿ, ಅಪ್ಡೇಟ್ಸ್ ಬರ್ತವೆ, ಅದಾದ್ಮೇಲೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಅಪ್ಡೇಟ್ಸ್ ಬಂತು, ಈಗ GST ಬೆನಿಫಿಟ್ ಸಿಕ್ತು. ಸೊ 2 in 1 ಡಬಲ್ ಧಮಾಕ ಅನ್ನೋ ತರ ಒಳ್ಳೆ ಆಪರ್ಚುನಿಟಿ ಸಿಕ್ದಂಗಾಯ್ತು. ಸೊ ತಾರ್ ರಾಕ್ಸ್ ಇನ್ನೊಂದ್ ಏನ್ ಬಂದ್ರೆ, ಆ ಸೆಗ್ಮೆಂಟ್ ಅಲ್ಲೇ ದೊಡ್ಡ ಗಾಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಎಲ್ಲಾ ಫೀಚರ್ಸ್ ಇದೆ, ಆ ಸೆಗ್ಮೆಂಟ್ ಅಲ್ಲಿ ಬರೋ ಎಲ್ಲಾ ಫೀಚರ್ಸ್ ಇದರಲ್ಲಿ ಫುಲ್ಲಿ ಲೋಡ್ ಮಾಡ್ಕೊಟ್ಟಿದ್ದಾರೆ. ಇನ್ನೊಂದ್ ಏನಪ್ಪಾ ಅಂದ್ರೆ ಆಫ್ ರೋಡ್ ಕೆಪಬಿಲಿಟಿ ಎಲ್ಲ ಇದೆ. ಸೊ ಎಲ್ಲ ಡಿಸೈಡ್ ಮಾಡಿ ಇದು ಐ ಥಿಂಕ್ ತಗೊಂಡು ವರ್ತ್ ಅನ್ನಿಸ್ತು, ತಗೊಳ್ಳೋಣ ಅಂತ. ಆಮೇಲೆ ಒಂಥರ ಡ್ರೀಮ್ ಕಾರ್ ತರ ಅನ್ನಿಸ್ತು. ಸೊ ಅದಕ್ಕೆ ನಾನು ತಾರ್ ರಾಕ್ಸ್ ನ ಚೂಸ್ ಮಾಡಿದೆ. ಸೊ ತಾರ್ ರಾಕ್ಸ್ ಜೊತೆಲಿ ನಿಮ್ಗೆ ಯಾವ್ಯಾವ ಕಾರ್ ಮೈಂಡ್ ಅಲ್ಲಿ ಇತ್ತು? ಇದೇ ಸೆಗ್ಮೆಂಟ್ ಅಲ್ಲಿ ಕ್ರೆಟಾ ಹೇಳಿದ್ರಿ, ಹೌದು. ಮತ್ತೆ ತಾರ್ ರಾಕ್ಸ್ ಹೇಳಿದ್ರಿ, ಮತ್ತೆ ಇನ್ನೊಂದು ಯಾವ್ದಿತ್ತು ಇದೇ ಸೆಗ್ಮೆಂಟ್ ಅಲ್ಲಿ? ಇದೇ ಸೆಗ್ಮೆಂಟ್ ಅಂದ್ರೆ ಅದೇ ಕ್ರೆಟಾ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಚೂಸ್ ಆಗಿದ್ದು ಕ್ರೆಟಾ ಅಂಡ್ ತಾರ್ ರಾಕ್ಸ್. ಹೌದು. ಅದಾದ್ಮೇಲೆ ವಿಕ್ಟೋರಿಯಸ್ ಅಂತ ಬೇರೆ ಲಾಂಚ್ ಮಾಡಿದ್ರು. ಬಟ್ ನನ್ಗೆ ಏನಕ್ಕೋ ಅದು ಇಷ್ಟ ಆಗ್ಲಿಲ್ಲ, ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ನಾನು ಇನ್ನೊಂದು ವೆಹಿಕಲ್ ನ ಆತರ ಹೇಳೋದಕ್ಕೇನು ಇದಲ್ಲ, ಬಟ್ ಅದಕ್ಕೆ ತುಂಬಾ ಕ್ವಾಲಿಟಿ ಇಶ್ಯೂಸ್ ಅದೆಲ್ಲ ಚೆಕ್ ಮಾಡಿ, ಅದು 5 ಸ್ಟಾರ್ ರೇಟೆಡ್ ಇದ್ರು ಸೇಫ್ಟಿನಲ್ಲಿ. ಬಟ್ ಅಷ್ಟೊಂದು ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿಲ್ಲ ಅಂತ ಅನ್ನಿಸ್ತು ನನ್ಗೆ. ಸೊ ಅದಕ್ಕೆ ತಾರ್ ರಾಕ್ಸೇ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಫೈನಲಿ ಬುಕ್ ಮಾಡಿದೆ. And you are happy with your decision? Obviously. That's true. Okay, then ಮಂಜು ಅವರೇ, ನೀವು ತಾರ್ ರಾಕ್ಸ್ ತಗೊಂಡಿದ್ದೀರಾ, ಒಳ್ಳೆ ಡಿಸಿಷನ್ ಮಾಡಿದ್ದೀರಾ. ದೆನ್ ನಾವು ಒಂದ್ ಸ್ವಲ್ಪ ರಿವ್ಯೂ ಮಾಡೋಣ ಈ ಗಾಡಿ ಬಗ್ಗೆ. Sure. ಮಾಡೋಣ. ಆ್ಯಕ್ಚುಲಿ ನೆನ್ನೆ ನಾವು ಆಫ್ ರೋಡಿಂಗ್ ಹೋಗಿದ್ರಿಂದ ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಮಾರ್ನಿಂಗೇ ರಿವ್ಯೂನ ಕಂಟಿನ್ಯೂ ಮಾಡ್ತಿದ್ವಿ ತಾರ್ ರಾಕ್ಸ್ದು. ಸೊ ಈ ತಾರ್ ರಾಕ್ಸ್ ಬಂದ್ಬಿಟ್ಟು ಟಾಪ್ ಆಫ್ ದ ಲೈನ್ AX7L ಇದರಿಂದ ಬರುತ್ತೆ. ಸೊ ಇದು ಡೀಸೆಲ್ ಆಟೋಮೆಟಿಕ್ ಆಗಿರುತ್ತೆ. ರಾಕ್ಸ್ ಅಲ್ಲಿ ಎಂಜಿನ್ ಆಪ್ಷನ್ ನೋಡೋದಾದ್ರೆ ನಮ್ಗೆ ಇಲ್ಲಿ 2 ತರ ಎಂಜಿನ್ ಆಪ್ಷನ್ ಸಿಗುತ್ತೆ. ಒಂದ್ ಬಂದ್ಬಿಟ್ಟು 2 ಲೀಟರ್ M ಸ್ಟಾಲಿನ್ ಟರ್ಬೋ ಪೆಟ್ರೋಲ್ ಡೈರೆಕ್ಟ್ ಇಂಜೆಕ್ಷನ್ TGTI. ಇದು ಅವೈಲೇಬಲ್ ಓನ್ಲಿ ಇನ್ ರೇರ್ ವೀಲ್ ಡ್ರೈವ್. ಸೊ 4x4 ಇರೋದಿಲ್ಲ ಇದರಲ್ಲಿ. ಇದನ್ನ ಈ ಎಂಜಿನ್ ಅನ್ನ 2 ತರ ಟ್ಯೂನಿಂಗ್ ಮಾಡಿದರೆ, ಮ್ಯಾನ್ಯುಯಲ್ ಗೆ ಬೇರೆ, ಆಟೋಮೆಟಿಕ್ ಗೆ ಬೇರೆ. ಸೊ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನೀವು ನೋಡೋದಾದ್ರೆ 330 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಆಟೋಮೆಟಿಕ್ ವರ್ಷನ್ ಗೆ ಹೋದ್ರೆ ನಿಮ್ಗೆ 380 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಹಾಗೆ ಡೀಸೆಲ್ ಎಂಜಿನ್ ಬಂದ್ರೆ ನಮ್ಗೆ 2.2 ಲೀಟರ್ ಹೆಮಾಕ್ ಡೀಸೆಲ್ ಎಂಜಿನ್ ಸಿಗುತ್ತೆ. ಇದರಲ್ಲಿ ನಿಮ್ಗೆ ರೇರ್ ವೀಲ್ ಆಲ್ಸೋ 4x4 ಎರಡೂ ಆಪ್ಷನ್ ಇದೆ. ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಇದನ್ನ ಸಹ 2 ತರ ಟ್ಯೂನಿಂಗ್ ಮಾಡಿದ್ದಾರೆ. ಒಂದ್ ಬಂದ್ಬಿಟ್ಟು ಮ್ಯಾನ್ಯುಯಲ್ ತಗೊಳ್ಳೋದಾದ್ರೆ ನಿಮ್ಗೆ 330 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಸಿಗುತ್ತೆ. ಹಾಗೆ ನೀವು ಆಟೋಮೆಟಿಕ್ ಹೋಗೋದಾದ್ರೆ 370 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಬರುತ್ತೆ. ಲೆಟ್ಸ್ ಕಂಟಿನ್ಯೂ ವಿತ್ ರಿವ್ಯೂ. ಈಗ ನೀವು ನೋಡ್ತಾ ಇದ್ದೀರಾ ತಾರ್ ರಾಕ್ಸ್ ನ ಫ್ರಂಟ್ ಲುಕ್ ಅಲ್ಲಿ ಕೆಳಗಿಂದ ನೋಡೋದಾದ್ರೆ ಬಂಪರ್ ಡ್ಯೂಯಲ್ ಟೋನ್ ಅಲ್ಲಿ ಇದೆ. ಮಿಡಲ್ ಪಾರ್ಟ್ ಬಂದ್ಬಿಟ್ಟು ಮೆಟಾಲಿಕ್ ಗ್ರೇ, ಇನ್ನುಳಿದಿದ್ದು ಬ್ಲಾಕ್ ಕಲರ್ ಇದೆ. ಸುತ್ತ ಕೂಡ ಬ್ಲಾಕ್ ಕಲರ್ ಪ್ಲಾಸ್ಟಿಕ್ ಕ್ಲಾಡಿಂಗ್ ಬರುತ್ತೆ. ಇದೊಂಥರ ಆಫ್ ರೋಡಿಂಗ್ ಹೋದಾಗ ತುಂಬಾ ರಗ್ಗಡ್ ಆಗಿ ಇರುತ್ತೆ. ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಆದ್ರೂ ನೀವು ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ, ಹೊಸದ್ ಹಾಕಿಸ್ಕೊಳ್ಳೋದಕ್ಕೆ ತುಂಬಾ ಕಮ್ಮಿ ಕಾಸ್ಟ್ ಅಲ್ಲಿ ಬರುತ್ತೆ. ಇದೊಂದು ಆಡೆಡ್ ಅಡ್ವಾಂಟೇಜ್, ಸುತ್ತ ಪ್ಲಾಸ್ಟಿಕ್ ಕ್ಲಾಡಿಂಗ್ ಇದ್ರೆ. ಸೊ ಹಾಗೆ ಫ್ರಂಟ್ ಅಲ್ಲಿ ನೀವು ನೋಡೋದಾದ್ರೆ ಸೆಂಟರ್ ಮೆಟಾಲಿಕ್ ಗ್ರೇ ಪಾರ್ಟ್ ಅಲ್ಲಿ ರಾಡಾರ್ ಸೆನ್ಸರ್ ನ ಇಂಟಿಗ್ರೇಟ್ ಮಾಡಿರ್ತಾರೆ. ಹಾಗೆ ನೀವು 2 ಸೈಡು ನೋಡ್ತಾ ಇರ್ಬೋದು, ಕೆಳಗಡೆ ಇದು LED ಫಾಗ್ ಲ್ಯಾಂಪ್ ಬರುತ್ತೆ, ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್. ಮುಂಚೆ ರಿಫ್ಲೆಕ್ಟರ್ ಟೈಪ್ ಇತ್ತು,
ಲೇಟೆಸ್ಟ್ ಮಾಡೆಲ್ ಏನಿದೆ ಅದ್ರಲ್ಲಿ ಮಾತ್ರ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಬರುತ್ತೆ. ಸೊ ಹಾಗೆ ನೀವು ಅದ್ರ ಮೇಲೆ ಚಿಕ್ಕದಾಗಿ ಕಾಣ್ತಾ ನೋಡ್ಬೋದು 2 ಅಲ್ಟ್ರಾಸೋನಿಕ್ ಸೆನ್ಸರ್ಸ್ ಇದೆ. ಸೊ ಫ್ರಂಟ್ ಪಾರ್ಕಿಂಗ್ ಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಬಂಪರ್ ಇಂದ ನೀವು ಸ್ವಲ್ಪ ಮೇಲೆ ಬಂದ್ರೆ ನೀವು ನೋಡ್ತಾ ಇರ್ಬೋದು 6 ಸ್ಲಾಟ್ ಬಾಡಿ ಕಲರ್ ಗ್ರಿಲ್ ಬರುತ್ತೆ. ಸೆಂಟರ್ ಅಲ್ಲಿ ಬ್ಲಾಕ್ ಔಟ್ ಹನಿಕೋಮ್ ಮೆಶ್ ಬರುತ್ತೆ. ಸೊ ಇದು ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ಥಾರ್ ರಾಕ್ಸ್ ಗೆ ಅಂತಲೇ ಮಾಡೋ ಹೊಸ ಡಿಸೈನ್. ರೆಗ್ಯುಲರ್ ಥಾರ್ ಅಲ್ಲಿ ಇರುವಂತಹ ಡಿಸೈನ್ ಇದ್ರಲ್ಲಿ ಬರೋದಿಲ್ಲ. ಅದ್ರಲ್ಲಿ ಫುಲ್ ಬ್ಲಾಕ್ ಔಟ್ ಮಾಡಿದ್ದಾರೆ. ಇದು ಹೊಸ ಡಿಸೈನ್. ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಅದು ಅವರವರ ಪರ್ಸನಲ್ ಚಾಯ್ಸ್. ನನಗಂತೂ ಈ ಡಿಸೈನ್ ಇಷ್ಟ ಆಯ್ತು. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಮತ್ತೆ ಈಗ ಹೆಡ್ಲೈಟ್ ಗೆ ಬಂದ್ರೆ ಹೆಡ್ಲೈಟ್ ಅಲ್ಲಿ ಫಸ್ಟ್ DRL ಏನಿದೆ ಅದು ಸಿ ಶೇಪ್ ಅಲ್ಲಿ ಬರುತ್ತೆ. ಒಳ್ಳೆ ಲುಕ್ ಆಗಿದೆ. ರೌಂಡ್ ಶೇಪ್ ಗಿಂತ ಸಿ ಶೇಪ್ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಹಾಗೆ ಮತ್ತೆ ಇಲ್ಲಿ ಹೆಡ್ಲೈಟ್ಸ್ ಗೆ ಬಂದ್ರೆ ಹೆಡ್ಲೈಟ್ಸ್ ಅಲ್ಲಿ LED ಪ್ರೊಜೆಕ್ಟರ್ ಟೈಪ್ ಹೆಡ್ಲೈಟ್ ಬರುತ್ತೆ. ಹೈ ಬೀಮ್ ಮತ್ತೆ ಲೋ ಬೀಮ್ ಎರಡನ್ನು ಒಂದೇ ಲೈಟ್ ಅಲ್ಲಿ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. ವಿಚ್ ಆಲ್ಸೋ ಕಮ್ಸ್ ವಿತ್ ಆಟೋಮೆಟಿಕ್ ಹೆಡ್ಲೈಟ್ ಫಂಕ್ಷನ್. ಈ ಆಟೋಮೆಟಿಕ್ ಹೆಡ್ಲೈಟ್ ಫಂಕ್ಷನ್ ಎಲ್ಲಾ ವೆಹಿಕಲ್ಸ್ ಇದ್ರೆ ತುಂಬಾನೇ ಯೂಸ್ ಆಗುತ್ತೆ. ಇದು ಹೇಗೆ ಅಂದ್ರೆ ಯಾವ್ದಾದ್ರು ವೆಹಿಕಲ್ ಎದುರುಗಡೆ ಬರ್ತಾ ಇದೆ ಲೈಟ್ ಹಾಕೊಂಡು ಅಂದ್ರೆ ಆಟೋಮೆಟಿಕ್ ಹೈ ಬೀಮ್ ಇದೆ ಲೋ ಬೀಮ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಎದುರುಗಡೆ ಬರುವಂತ ವೆಹಿಕಲ್ ಗೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ ರೋಡ್ ಅಲ್ಲಿ. ಈ ತರ ಫಂಕ್ಷನ್ ಎಲ್ಲಾ ವೆಹಿಕಲ್ಸ್ ಅನ್ನು ಕೊಟ್ರೆ ತುಂಬಾನೇ ಯೂಸ್ ಆಗುತ್ತೆ ರೋಡ್ ಅಲ್ಲಿ. ಆಕ್ಚುಲಿ ಟರ್ನ್ ಇಂಡಿಕೇಟರ್ಸ್ ನೋಡೋದಾದ್ರೆ ಅದು ಸಹ LED ನಲ್ಲೇ ಬರುತ್ತೆ. ನೀವು ಫ್ರಂಟ್ ಅಲ್ಲಿ ಏನ್ ಲೈಟ್ ಸಿಸ್ಟಮ್ ನೋಡ್ತಾ ಇದ್ರೆ ಇಲ್ಲಿ ಯಾವುದೇ ರೀತಿಯ ಹ್ಯಾಲೋಜಿನ್ ಲೈಟ್ಸ್ ಅನ್ನ ಯೂಸ್ ಮಾಡಿಲ್ಲ. ಕಂಪ್ಲೀಟ್ LED ಲೈಟ್ ಸೆಟಪ್ ಬರುತ್ತೆ. ಸೊ ವಿಚ್ ಇಸ್ ಗುಡ್ ಥಿಂಗ್. ಸೊ ಅಷ್ಟೊಂದು ಕಾಸ್ಟ್ ಕಟಿಂಗ್ ಮಾಡಿಲ್ಲ ಅಂತ ನಾವು ತಿಳ್ಕೋಬಹುದು. ನೈಸ್. 6 ಸ್ಲಾಟ್ ಗ್ರಿಲ್ ಸೆಂಟರ್ ಅಲ್ಲಿ ಮಹೇಂದ್ರ ನೇಮ್ ಕೆಳಗಡೆ ಒಂದು ಕ್ಯಾಮ್ರಾ ಇದೆ. ಅದು ಫ್ರಂಟ್ ಕ್ಯಾಮ್ರಾ. ಅದನ್ನ 360 ಕ್ಯಾಮ್ರಾದಲ್ಲಿ ಇಂಟಿಗ್ರೇಟ್ ಮಾಡಿರ್ತಾರೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ. ಈಗ ತಾರ್ನ ಬಾನೆಟ್ ಬಗ್ಗೆ ನೋಡೋಣ. ಸೊ ಇದು ಬ್ಲ್ಯಾಕ್ ಕಲರ್ ಕ್ಲಿಪ್ ಇದೆಯಲ್ಲ, ಇದು ನಾವು ಬಾನೆಟ್ ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. 2 ಸೈಡ್ಸ್ ಇರುತ್ತೆ. ಇನ್ನು ಓಪನ್ ಮಾಡಿ ಬಾನೆಟ್ನ ಅಪ್ ಮಾಡಬೇಕು. ಸೊ ತಾರ್ನ ರಾಕ್ಸ್ನ ಮುಂಭಾಗ ನೋಡಿದ್ರೆ ಮೊದಲು ನಮ್ಮ ಕಣ್ಣು ಸೆಳೆಯೋದು ಈ ಮ್ಯಾಸಿವ್ ಬಾನೆಟ್. ಹಳೆಯ ತಾರ್ನ ಫ್ಲಾಟ್ ವುಡ್ ಡಿಸೈನ್ DNA ಇಲ್ಲೂ ಕಂಟಿನ್ಯೂ ಆಗಿದೆ. ಆದರೆ ಇದರಲ್ಲಿ ಒಂದು ಪ್ರೀಮಿಯಂ ಟಚ್ ಕಾಣಿಸುತ್ತೆ ನೋಡಿ. ಇಲ್ಲಿ ಯಾವುದೇ ಕ್ಲಂಕಿ ಲಾಚ್ಗಳಿಲ್ಲ. ಫುಲ್ ಕ್ಲೀನ್ ಆಗಿದೆ. ಇದು ಕೇವಲ ಬಾನೆಟ್ ಅಲ್ಲ, ಈ ಗಾಡಿಯ ಮಸ್ಕ್ಯುಲರ್ ಪರ್ಸನಾಲಿಟಿನ ಎತ್ತಿ ತೋರಿಸುತ್ತೆ ಈ ಬಾನೆಟ್. ಈಗ ತಾರ್ ವೈಪರ್ ನೋಡೋಣ. ಈ ವೈಪರ್ ನೇಮ್ ಬಂದ್ಬಿಟ್ಟು ಏರೋ ಟ್ವಿನ್ ವೈಪರ್ ಅಂತ. ನೋಡಿ, ಹಳೆ ಸ್ಟೈಲ್ ವೈಪರ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ನಾನು ಡೀಟೇಲ್ ಆಗಿ ಟೆಕ್ನಿಕಲ್ ಅಲ್ಲಿ ಕೆಲವು ಫ್ಯೂ ಪಾಯಿಂಟ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ಹಳೆ ಸ್ಟೈಲ್ ವೈಪರ್ ಅಲ್ಲಿ 4ರಿಂದ 8 ಪ್ರೆಷರ್ ಪಾಯಿಂಟ್ಸ್ ಮಾತ್ರ ಇರುತ್ತೆ. ಅಂದ್ರೆ ಇದು ಗ್ಲಾಸ್ ಮೇಲೆ 4ರಿಂದ 8 ಜಾಗದಲ್ಲಿ ಮಾತ್ರ ಒತ್ತುತ್ತೆ. ಅದಕ್ಕೆ ಕೆಲವೊಮ್ಮೆ ಮಧ್ಯದಲ್ಲಿ ನೀರು ಹಾಗೆ ಉಳಿಯುತ್ತೆ. ಆದರೆ ಈ ಏರೋ ಟ್ವಿನ್ ವೈಪರ್ ಒಳಗಡೆ ಒಂದು ಫ್ಲೆಕ್ಸಿಬಲ್ ಸ್ಟೀಲ್ ಬ್ಲೇಡ್ ಇರುತ್ತೆ. ಇದು ವೈಪರ್ನ ತುದಿಯಿಂದ ಬುಡದವರೆಗೂ ಒಂದೇ ಸಮನಾಗಿ ಒತ್ತಡ ಹಾಕುತ್ತೆ. ಇದನ್ನೇ ನಾವು ಲೀನಿಯರ್ ಪ್ರೆಷರ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ವೈಪರ್ನ ಇಂಚಿಂಚು ಕೂಡ ಗ್ಲಾಸ್ಗೆ ಟಚ್ ಆಗಿರುತ್ತೆ. ಇದರಿಂದ ಯಾವುದೇ ಸ್ಟ್ರೀಕ್ಸ್ ಅಥವಾ ಗೆರೆಗಳು ಬೀಳಲ್ಲ. ಕ್ಲೀನಿಂಗ್ ಪರ್ಫೆಕ್ಟ್ ಆಗಿ ಇರುತ್ತೆ. ನೋಡೋಣ ತಾರಲ್ಲಿ ಯಾವ ಟೈರ್ ಯೂಸ್ ಮಾಡಿದ್ದಾರೆ ಅಂತ. ಈ ಗಾಡಿ ಲುಕ್ ಇಷ್ಟೊಂದು ರಗಡಾಗಿ ಕಾಣೋಕೆ ಮೇನ್ ರೀಸನ್ಸೇ ಇದರ ಟೈರ್ಸ್. ಇದು ಟಾಪ್ ಎಂಡ್ AX7L ಆಗಿರೋದ್ರಿಂದ ನಿಮಗೆ ಸಿಗ್ತಿದೆ 19 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಟೈರ್ಸ್ ನೋಡಿದ್ರೆ ಮಹೇಂದ್ರ ಇಲ್ಲಿ C8 ಕ್ರಾಸ್ ಡ್ರೈವ್ನ ಆಲ್ ಟೆರೆನ್ ಟೈರ್ಸ್ ಹಾಕಿದರೆ. ಸೈಜ್ ಬಂದ್ಬಿಟ್ಟು 255/60 R19. ಏನಿದ್ರು ಸ್ಪೆಷಲ್ಲು? ಆಲ್ ಟೆರೆನ್ಸ್ ಅಂದರೆ ಹೈವೇನಲ್ಲಿ ಸ್ಮೂತ್ ಆಗಿರುತ್ತೆ. ಆಫ್ ರೋಡಲ್ಲಿ ಗ್ರಿಪ್ಪು ತುಂಬ ಸಖತ್ತಾಗಿರುತ್ತೆ. ಸೊ ಇದು ಸಿಟಿ ಇರಲಿ ಜಂಗಲ್ ಇರಲಿ ಇದು ರೆಡಿನೇ. ಸ್ಪೀಡ್ ಬಗ್ಗೆ ಮಾತಾಡಿದ್ವಿ. ಈಗ ಸೇಫ್ಟಿ ಮ್ಯಾಟರ್ಸ್. ತಾರ್ ರಾಕ್ಸ್ ಅಂದ್ರೇ ಭಾರವಾದ ಗಾಡಿ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಟಾಪ್ ಎಂಡ್ ಮಾಡಲಲ್ಲಿ ನಿಮಗೆ ಆಲ್ 4 ಡಿಸ್ಕ್ ಬ್ರೇಕ್ಸ್ ಸಿಗ್ತಿದೆ. ಹೌದು, ಮುಂದೆನೂ ಡಿಸ್ಕ್ ಹಿಂದೆನೂ ಡಿಸ್ಕ್. ಇದರ ಜೊತೆಗೆ ABS ಮತ್ತು ಲೇಟೆಸ್ಟ್ ಜನರೇಷನ್ ESP ಮೀನ್ಸ್ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಇದೆ. ನೀವು ಎಷ್ಟೇ ಹೈ ಸ್ಪೀಡಲ್ಲಿ ಬ್ರೇಕ್ ಹಾಕಿ ಅಥವಾ ಒದ್ದೆ ರೋಡಲ್ಲಿ ಟರ್ನ್ ತಗೊಳ್ಳಿ, ಗಾಡಿ ಸ್ಕಿಡ್ ಆಗಲ್ಲ ನಿಮಗೆ. ಇನ್ನು ಹಿಂದೆ ಬಂದರೆ ಐಕಾನಿಕ್ ಸ್ಪೇರ್ ವೀಲ್. ತಾರ್ ಅಂದ್ರೇ ಬ್ಯಾಕ್ ಮೌಂಟೆಡ್ ವೀಲ್ ಅಲ್ವಾ, ಇದು ಕೂಡ ಸೇಮ್ ಸೈಜಲ್ಲಿ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು 360 ಡಿಗ್ರಿ ಕ್ಯಾಮ್ರಾನ ಇಂಟಿಗ್ರೇಟ್ ಮಾಡಿದ್ದಾರೆ. ಕೆಲವೊಂದೊಂದು ಕಂಪನಿಯವರು ಕಾಸ್ಟ್ ಕಟಿಂಗ್ ಮಾಡೋಕ್ಕೆ ಚಿಕ್ಕ ಸ್ಪೇರ್ ವೀಲ್ ಕೊಡ್ತಾರೆ. ಆದರೆ ತಾರ್ ರಾಕ್ಸ್ನಲ್ಲಿ ಹಾಗಿಲ್ಲ. ನಿಮಗೆ ಗ್ರೌಂಡ್ ಟೈರ್ಸ್ ಏನಿದೆಯೋ ಅದೇ ಸೈಜ್ನ ಫುಲ್ ಸೈಜ್ ಸ್ಪೇರ್ ಟೈರ್ ಸಿಗುತ್ತೆ. ಎಮರ್ಜೆನ್ಸಿ ಟೈಮ್ನಲ್ಲೂ ಸೇಮ್ ಪರ್ಫಾರ್ಮೆನ್ಸ್ ಮತ್ತು ಈ ಲುಕ್ ಇದೇ ಅಲ್ವಾ ರಿಯಲ್ SUVಗೆ ಇರಬೇಕಾದ ಕಳೆ.
ಈಗ ತಾರಾಕ್ಸ್ನ ಬೂಟ್ ಸ್ಪೇಸ್ ಬಗ್ಗೆ ನೋಡೋಣ. ಇಲ್ಲಿ ನಮಗೆ ಹಿಂಬದಿಯ ಡೋರ್ ಒಂದಿದೆ ಮತ್ತು ಇನ್ನೊಂದು ಗ್ಲಾಸ್ ಹ್ಯಾಚ್ ಇದೆ. ಗ್ಲಾಸ್ ಹ್ಯಾಚ್ ಬಂದುಬಿಟ್ಟು ನಮಗೆ ಹೈಡ್ರಾಲಿಕ್ ಸಪೋರ್ಟಿಂದ ನಿಂತ್ಕೊಳ್ಳುತ್ತೆ. ಸೊ ಕಂಪೇರ್ ಮಾಡಬೇಕು ಥಾರ್ ಮತ್ತು ಥಾರ್ ರಾಕ್ಸ್ ಬೂಟ್ ಸ್ಪೇಸ್ಗೂ ಅಂದರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಥಾರ್ ರಾಕ್ಸಲ್ಲಿ ನಮಗೆ 447 ಲೀಟರ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಇದು 70 ಮ್ಯಾಟ್. ಇದು ಅಕ್ಸೆಸರೀಸ್ ಪಾರ್ಟಲ್ಲಿ ಬರುತ್ತೆ. ನಾನು ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು 2 ಹುಕ್ಸ್ ಕೊಟ್ಟಿದ್ದಾರೆ ಆ ಕಡೆ ಮತ್ತು ಈ ಕಡೆ. ಸೊ ಇಲ್ಲಿ ಒಂದು ಹರ್ಮನ್ ಕಾರ್ಡೊಂದು ಸಬ್ ಹೂಪರ್ ಕೊಟ್ಟಿದ್ದಾರೆ. ಸೌಂಡ್ ತುಂಬ ಸಖತ್ತಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎಮರ್ಜೆನ್ಸಿ ಫ್ಯೂಯಲ್ ಲಿಡ್ ಓಪನರ್ ಇದೆ. ಮತ್ತು ಈ ಕಡೆ ಒಂದು ಹುಕ್ಸ್ ಇದೆ, ಮತ್ತು ಈ ಕಡೆನೂ ಒಂದು ಹುಕ್ಸ್ ಇದೆ, ಮತ್ತು ನಮಗೆ 12 ವೋಲ್ಟ್ ಸಾಕೆಟ್ ಕೂಡ ಬರುತ್ತೆ ಟೈರಿಂಗ್ ಫ್ಲಾಂಟರ್ ಏನಾದರೂ ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ 60-40 ಸ್ಪ್ಲಿಟ್ ಸೀಟ್ ಕೂಡ ಇದೆ. ಫೋಲ್ಡ್ ಮಾಡಿದ್ರೆ ಸಾಕು ಇದೊಂದು ಮಿನಿ ಟ್ರಕ್ ಥರ ಆಗುತ್ತೆ. ಈಗ ಥಾರ್ ಪಕ್ಕ ಫ್ಯಾಮಿಲಿ SUV. ಫ್ರೆಂಡ್ಸ್, ಡೋರ್ ಓಪನ್ ಮಾಡಿದ್ರೆ ಸಾಕು ಹಳೆ ಥಾರ್ಗೂ ಇದಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಮೊದಲೆಲ್ಲ ಬರೀ ಹಾರ್ಡ್ ಪ್ಲಾಸ್ಟಿಕ್ ಇರ್ತಿತ್ತು, ಆದರೆ ಈ ರಾಕ್ಸ್ನಲ್ಲಿ ಎಲ್ಬೋ ಇಡೋ ಜಾಗದಲ್ಲಿ ಸಾಫ್ಟ್ ಟಚ್ ಲೆದರ್ ರೇಟ್ ಫಿನಿಶ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಟೆಕ್ಸ್ಚರ್ ತುಂಬ ಪ್ರೀಮಿಯಂ ಆಗಿದೆ. ಮುಟ್ಟಿದ್ರೆ ಇದೊಂದು ಲಕ್ಸುರಿ SUV ಅಂತ ಫೀಲ್ ಆಗುತ್ತೆ. ಇನ್ನು ಬಟನ್ಸ್ ವಿಚಾರಕ್ಕೆ ಬರೋಣ. ಹಳೆ ಥಾರ್ ಓನರ್ಸ್ ಕಂಪ್ಲೇಂಟ್ ಮಾಡಿದರು ವಿಂಡೋ ಸ್ವಿಚ್ ಸೆಂಟರ್ನಲ್ಲಿದೆ ಅಂತ. ಆದರೆ ಮಹೀಂದ್ರಾ ಇಲ್ಲಿ ಅದನ್ನು ಸರಿ ಮಾಡಿದ್ದಾರೆ. ಎಲ್ಲ ಪವರ್ ವಿಂಡೋ ಕಂಟ್ರೋಲ್ಸ್ನ ಈಗ ಪ್ರಾಪರಾಗಿ ಡೋರ್ ಮೇಲೇ ಕೊಟ್ಟಿದ್ದಾರೆ. ಕ್ವಾಲಿಟಿ ಕೂಡ ಸಾಲಿಡ್ ಆಗಿದೆ. ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ತುಂಬ ಪ್ರೊಫೆಷನಲ್ ಆಗಿ ಕಾಣುತ್ತೆ. ಡೋರ್ ಲಾಕ್ ಅನ್ಲಕ್ಕಾದ್ರೆ ಒಂದು ಟ್ವಿಟರ್ ಕೊಟ್ಟಿದ್ದಾನೆ, ಕೆಳಗಡೆ ಬಂದರೆ ಒಂದು ಸ್ಪೀಕರ್ ಕೊಟ್ಟಿದ್ದಾನೆ, ಮತ್ತು ಒಂದು ವಾಟರ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ದಿಸ್ ವಾಟರ್ ಬಾಟಲ್ ಹೋಲ್ಡರ್ ತುಂಬ ಚಿಕ್ಕದಾಯಿತು. ಒಂದು 1/2 ಲೀಟರ್ ವಾಟರ್ ಬಾಟಲ್ನ ಸ್ಕ್ವೀಸ್ ಮಾಡಿ ಇಡ್ಬೋದು. ಸೊ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ಸ್ಪೀಕರ್ ಸ್ಪೇಸ್ ಇರ್ಬೋದು ಅದಕ್ಕೆ. ಇನ್ನು ಡ್ರೈವರ್ ಸೇಫ್ಟಿ ವಿಚಾರಕ್ಕೆ ಬಂದರೆ ಇಲ್ಲಿ ಮೇಲೆ ನೋಡಿ, ಮಹೀಂದ್ರ ಇಲ್ಲಿ ಫ್ರೇಮ್ಲೆಸ್ ಆಟೋ ಡಿಮ್ಮಿಂಗ್ IRVMನ ಕೊಟ್ಟಿದ್ದಾರೆ. ಏನಿದ್ರು ಯೂಸು ಅಂದರೆ ರಾತ್ರಿ ಹೊತ್ತು ಹಿಂದೆಯಿಂದ ಬರೋ ಗಾಡಿಗಳು ಹೈ ಬೀಮ್ ಹಾಕಿದ್ರೆ ನಮ್ಮ ಕಣ್ಣು ಕುಕ್ಕುತ್ತೆ. ಆದರೆ ಈ ಮಿರರ್ ಎಷ್ಟು ಸ್ಮಾರ್ಟ್ ಇದೆ ಅಂದರೆ ಲೈಟ್ ಬಿದ್ದ ತಕ್ಷಣ ಆ ಸೆನ್ಸರ್ ಕೆಲಸ ಮಾಡಿ ಮಿರರ್ನ ಆಟೋಮೆಟಿಕ್ಕಾಗಿ ಟಾರ್ಕ್ ಮಾಡುತ್ತೆ. ಸೊ ಓಲ್ಡ್ ಟೈಪ್ ಥರ ಕೆಳಗಿರೋ ಸ್ವಿಚ್ನ ಫ್ಲಿಪ್ ಮಾಡೋ ಕೆಲಸನೇ ಇಲ್ಲ, ಪ್ಯೂರ್ ಟೆಕ್ನಾಲಜಿ ಇಲ್ಲಿ. 10.25 ಇಂಚಸ್ ಆಫ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನೋಡಿದಾರ. ಮತ್ತು ಇಲ್ಲಿ ಲೆದರೈಟ್ ಫಿನಿಶ್ಡ್ ಇದೆ, ತುಂಬ ಪ್ರೀಮಿಯಮ್ ಕಾಣುತ್ತೆ. ಆ ಸ್ಟಿಚ್ ಎಲ್ಲ ನೋಡ್ಬೋದು. ಟಚ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ಬೋದು ಡ್ರೈವರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಇದು ಕೂಡ 10.25 ಇಂಚಸ್ ಇದೆ. ಇದರಲ್ಲಿ ಆಲ್ ಡ್ರೈವಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಮತ್ತು ಎಲೆಕ್ಟ್ರಿಕ್ ಪವರ್ ಸ್ಟೀರಿಂಗು ಎಷ್ಟು ಲೈಟ್ ಆಗಿದೆ ಅಂದರೆ ಜಸ್ಟ್ ಒಂದು ಬೆರಳಲ್ಲಿ ತಿರ್ಸ್ಬೋದು. ಸಿಟಿ ಡ್ರೈವಿಂಗಿಗೆ ಬೆಸ್ಟು. ಲುಕ್ವೈಸ್ ನೋಡೋದಾದರೆ ಲೆದರ್ ರ್ಯಾಪ್ ಇದೆ, ಕೆಳಗೆ ಫ್ಲಾಟ್ ಬಟನ್ ಸ್ಪೋರ್ಟಿ ಡಿಸೈನ್ ಇದೆ, ಮತ್ತು ಇಲ್ಲೇ ಅಡಾಸ್ ಹಾಗೂ ಕ್ರೂಸ್ ಕಂಟ್ರೋಲ್ ಬಟನ್ಸ್ ಕೊಟ್ಟಿದ್ದಾರೆ. ಹಿಡಿದ್ರೆ ಪಕ್ಕಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಕ್ಯಾಬಿನ್ ಲೈಟ್ ಬಟನ್ಸ್ ಮತ್ತು ಸನ್ರೂಫ್ ಓಪನ್ ಬಟನ್ಸ್ ಎಲ್ಲ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಒಂದೇ ಹತ್ರ. ಥಾರ್ ಹಿಸ್ಟ್ರಿನಲ್ಲೇ ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ರೂಪ್ ಸಿಗ್ತಿರೋದು. ಜಸ್ಟ್ ಒಂದು ಬಟನ್ ಒತ್ತಿದ್ರೆ ಸಾಕು ಇದು ಪೂರ್ತಿ ಓಪನ್ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಥಾರ್ ಆದರೆ ರಗಡ್ ಮಾತ್ರ ಅಂದ್ಕೊಂಡಿದ್ವಿ, ಆದರೆ ಈ ಪೆನಾರಾಮಿಕ್ ಸನ್ರೂಫ್ ನೋಡಿ, ಇದು ಓಪನ್ ಆದರೆ ಗಾಡಿ ಪೂರ್ತಿ ಥಿಯೇಟರ್ ಥರ ಕಾಣಿಸುತ್ತೆ. ಲಕ್ಸುರಿ ಅಂದರೆ ಇದೆ. ಸೊ ಸೀಟ್ ಬಂದ್ಬಿಟ್ಟು ಲೈಟ್ ಗ್ರೇ ಇದೆ ಕಲರು, ಮತ್ತು ವೆಂಟಿಲೇಟೆಡ್ ಸೀಟ್ ಕೂಡ ಫ್ರಂಟ್ 2 ಸೀಟ್ಸು. ಮತ್ತು ಇದು ಗೇರ್ ಬಾಕ್ಸಿಗೆ ಬರೋದಾದರೆ ಈ ಥರ ಇದೆ. ತುಂಬ ಚೆನ್ನಾಗಿ ಸ್ಪೇಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಸಿಸ್ಟಮ್ ಕೂಡ ಅಲ್ಲೇ ಇದೆ. ಆ್ಯಂಡ್ ಆಲ್ಸೋ ನೀವು ನೋಡಬೇಕು ಅಂದರೆ 4x4 ಸಿಸ್ಟಮ್ ಇಲ್ಲಿಲ್ಲದ ಕಾರಣ ಅದನ್ನು ಅದೇ ರೀತಿ ಗ್ಯಾಪ್ ಬಿಟ್ಟಿದ್ದಾರೆ. ಸೊ ಆಟೋಮೆಟಿಕ್ ಗೇರ್ ಬಾಕ್ಸ್ ಇದೆ. ಸೊ ಇಟ್ ಹ್ಯಾಸ್ ಓನ್ಲಿ ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್ ಆ್ಯಂಡ್ ಡ್ರೈವಿಂಗ್ ಮೋಡ್. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಮ್ಯಾನ್ಯುಯಲ್ ಮೋಡ್ ಇದೆ, ಮತ್ತು ವೈರ್ಲೆಸ್ ಚಾರ್ಜರ್ ಕೂಡ ಇದೆ. ನೀವು ನೋಡ್ಬೋದು ಕ್ರೋಮ್ ಫಿನಿಶಿಂಗ್ ಇದೆ 2 AC ವೆಂಟ್ಸ್ಗೂ. ಅಲ್ಲಿರೋ AC ವೆಂಟ್ಸ್ಗೂ ಸೇಮ್ ಡಿಸೈನ್ ಇದೆ, ಕ್ರೋಮ್ ಫಿನಿಶಿಂಗ್ ಇದೆ. ಮತ್ತು ಕೂಲ್ಡ್ ಗ್ಲೋ ಬಾಕ್ಸ್ ಇದೆ ಇಲ್ಲಿ ಒಂದು. ಆ್ಯಂಡ್ ದೆನ್ ಒಂದು ಗ್ರ್ಯಾಬ್ ಹ್ಯಾಂಡ್ಲರ್ ಕೂಡ ಇದೆ. ಎಸ್, ಆ್ಯಂಡ್ ದೆನ್ ಮಹೇಂದ್ರ ಲೋಗೋ. ಮತ್ತು ನಿಮಗೆ ಲೆಫ್ಟ್ ಸೈಡ್ ನೋಡೋದಾದರೆ ವೈಪರ್ ರಿಲೇಟೆಡ್ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಮತ್ತು ರೈಟ್ ಸೈಡಲ್ಲಿ ನಿಮಗೆ ಹೆಡ್ಲೈಟ್ಸ್ನ ಕಂಟ್ರೋಲ್ ಮಾಡ್ಬೋದು ಅಲಾಂಗ್ ವಿತ್ ಇಂಡಿಕೇಟರ್ಸ್ ಆ್ಯಂಡ್ ಫಾಗ್ ಲೈಟ್ಸ್. ಎಸ್. ಸೊ ಥಾರ್ ರಾಕ್ಸ್ನಲ್ಲಿ 6-ವೇ ಪವರ್ಡ್ ಸೀಟ್ ಕೊಟ್ಟಿದ್ದಾರೆ. ಜಸ್ಟ್ ಎಲೆಕ್ಟ್ರಿಕಲ್ ಬಟನ್ ಒತ್ತಿದ್ರೆ ಸಾಕು, ಸೀಟ್ ಹೈಟ್ ಇರಲಿ ಅಥವಾ ಲೆಗ್ ರೂಮ್ ಇರಲಿ ಸ್ಮೂತಾಗಿ ಅಡ್ಜಸ್ಟ್ ಆಗುತ್ತೆ. ಪರ್ಫೆಕ್ಟ್ ಡ್ರೈವಿಂಗ್ ಪೊಸಿಷನ್ ಸೆಟ್ ಮಾಡೋದು ಈಗ ಜಸ್ಟ್ ಒಂದು ಬೆರಳಿನ ಕೆಲಸ. ಮತ್ತು ವೆಂಟಿಲೇಟೆಡ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಡೋರ್ ಓಪನ್ ಮಾಡ್ತಿದ್ದೀವಿ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಡೋರ್ ನೋಡಿ. ಇಲ್ಲಿರೋ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಸಕ್ಕತ್ ಶೈನಿಂಗ್ ಲುಕ್ ಕೊಡುತ್ತೆ. ಕೈ ಇಡೋ ಜಾಗದಲ್ಲಿ ಸಾಫ್ಟ್ ಲೆದರ್ ಇದೆ,
ಮುಟ್ಟಿದ್ರೆ ಫುಲ್ ಲಕ್ಸುರಿ ಫೀಲ್ ಕೊಡುತ್ತೆ. ಮತ್ತು ಗ್ಲಾಸ್ ಆಪ್ರೇಟ್ ಮಾಡೋದಕ್ಕೆ ಇಲ್ಲೇ ವಿಂಡೋ ಬಟನ್ ಕೂಡ ಇದೆ. ಕ್ವಾಲಿಟಿ ಮತ್ತು ಕಂಫರ್ಟ್ ಎರಡೂ ಇಲ್ಲೇ ಸಿಗುತ್ತೆ. ಡೋರ್ ಕ್ವಾಲಿಟಿ ನೋಡಿದ್ವಿ, ಈಗ ಇಲ್ಲಿರೋ ಸ್ಪೇಸ್ ನೋಡಿ. ಥಾರ್ ರಾಕ್ಸ್ ವೀಲ್ ಬೇಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಲೆಗ್ ರೂಮ್ ತುಂಬಾ ಸಿಗುತ್ತೆ. ಮುಂದಿನ ಸೀಟ್ ಫುಲ್ ಹಿಂದೆ ಇದ್ದರೂ ಇಲ್ಲಿ ಆರಾಮಾಗಿ ಕಾಲು ಚಾಚ್ಕೊಂಡು ಕುತ್ಕೋಬೋದು. ಇಲ್ಲೂ ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್, ಯಾಕಂದರೆ ಸೀಟ್ಸ್ನ ನೀವು ಹಿಂದಕ್ಕೆ ರಿಕ್ಲೈನ್ ಕೂಡ ಮಾಡಬಹುದು. ಆದರೆ ಚೇರ್ ಥರ ಅಲ್ಲ, ಸೋಫಾ ಥರ ಹೊರ್ಕೊಂಡು ಹೋಗ್ಬೋದು. ಮಧ್ಯದಲ್ಲೇ ಆರ್ಮ್ ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಇದೆ, ಮತ್ತು ಮೇಲೆ ಹೆಡ್ ರೂಮ್ ಕೂಡ ಸಖತ್ತಾಗಿದೆ. ಲಾಂಗ್ ಡ್ರೈವ್ ಫ್ಯಾಮಿಲಿ ಕರ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ರಿಯರ್ A7 ಡಿಸೈನ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ ಮತ್ತು ಪಿನ್ ಸಾಕೆಟ್ ಕೊಟ್ಟಿದ್ದಾರೆ. ರಿಯರ್ ಸೀಟ್ ಲೆಫ್ಟ್ ಆ್ಯಂಡ್ ರೈಟಲ್ಲಿ ನಮಗೆ LED ಲ್ಯಾಂಪ್ ಕೊಟ್ಟಿದ್ದಾನೆ, ಅಲಾಂಗ್ ವಿತ್ ಗ್ರ್ಯಾಬ್ ಹ್ಯಾಂಡಲ್. ತುಂಬ ಚೆನ್ನಾಗಿದೆ ಡಿಸೈನ್ ಇದು. ಈಗ ಥಾರ್ ರಾಕ್ಸ್ ಇಂಟೀರಿಯರ್ ನೋಡೋಣ, ನೈಟ್ ಟೈಮಲ್ಲಿ ಹೇಗೆ ಇಲ್ಯುಮಿನೇಟೆಡ್ ಆಗ್ತಿದೆ ಅಂತ, ಮತ್ತು ಅದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಮಾಡೋಣ. ಈಗ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ನೋಡೋಣ. ಫಸ್ಟ್ ಲೆಟ್ಸ್ ಬಿಗಿನ್ ವಿತ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಅಡ್ರೆನಾಕ್ಸ್ ಕನೆಕ್ಟಿವಿಟಿ ಜೊತೆಲಿ ಬರುತ್ತೆ. ಸೊ ಟಚ್ ಸ್ಕ್ರೀನ್ ಇರ್ಬೋದು, ಇದರ ಆಪ್ರೇಟಿಂಗ್ ಸಿಸ್ಟಮ್ ಇರೋದು ತುಂಬ ಸ್ಮೂತ್ ಆಗಿದೆ, ತುಂಬ ಫ್ಲೂಯಿಡ್ ಆಗಿದೆ. ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ ಜೊತೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಆ್ಯಪಲ್ ಕಾರ್ಪ್ಲೇ ವೈರ್ಲೆಸ್ ಕನೆಕ್ಟ್ ಆಗಿದೆ. ಇದು ಮ್ಯೂಸಿಕ್, ಮ್ಯಾಪ್. ಹಾಗೆ ನಾವು ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ ಇಲ್ಲಿ ಬಂದರೆ ಎಂಜಿನ್ ಪರ್ಫಾರ್ಮೆನ್ಸ್ ಆಪ್ಷನ್. ಆನ್ ರೋಡಲ್ಲಿ ಎಂಜಿನ್ ಪರ್ಫಾರ್ಮೆನ್ಸ್ ಇದೆ, ಸ್ಪೀಡ್ ಟ್ಯಾಕೋಮೀಟರ್, ಕಂಪಾಸ್, ಅಲ್ಟಿಮೀಟರ್, G-ಫೋರ್ಸ್. ಹಾಗೆ ಆಫ್ ರೋಡ್ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರೋಲ್ ಆ್ಯಂಡ್ ಪಿಚ್ ಯಾವ ಥರ ಇದೆ, ಇಷ್ಟಿದೆ ಅಂತ ನೋಡ್ಬೋದು. ಟೈರ್ ಡೈರೆಕ್ಷನ್ನು, ಸೊ ಸ್ಟೀರಿಂಗ್ ಚೇಂಜ್ ಮಾಡಿದೆ, ಟೈರ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ ಇಲ್ಲಿ. ಹಾಗೆ ಇದು ಕಂಪಾಸು, G-ಫೋರ್ಸು. ಇದು ಲ್ಯಾಪ್ ಇನ್ಫೋ. ಈ ಲ್ಯಾಪ್ ಇನ್ಫೋ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಇದೇನು ಇದರಲ್ಲಿ ಯೂಸ್ ಆಗಲ್ಲ ಆಫ್ ರೋಡ್ ವೆಹಿಕಲ್ಲಿ, ಬಟ್ ಆಪ್ಷನ್ ಸಹ ಇದೆ, ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ಇದು ಕಸ್ಟಮು. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಬಿಲ್ಟ್ ಇನ್ ಆ್ಯಪ್ಸ್. ಈ ಆ್ಯಪ್ಸ್ಗಳನ್ನು ನೀವು ಆನ್ ದ ವೇ ಯೂಸ್ ಮಾಡ್ಬೋದು. ಇದೆಲ್ಲ ಬಿಲ್ಟ್ ಇನ್ ಆ್ಯಪ್ಸು. ಇಲ್ಲಿ ಕೂಡ ನೀವು ನೋಡ್ಬೋದು SOS, ಆಸ್ಕ್ ಮಹೀಂದ್ರ, ರೋಡ್ ಸೈಡ್ ಅಸಿಸ್ಟೆನ್ಸು. ಇದೆಲ್ಲ ಎಮರ್ಜೆನ್ಸಿ ರೆಸ್ಪಾನ್ಸ್ ಆ್ಯಪ್ಸ್ಗಳು. ರೇಡಿಯೋ ಇರ್ಬೋದು, ಬ್ಲೂಟೂತ್, USB, ಅದೆಲ್ಲ ಕಂಟ್ರೋಲ್ಸ್ ಇಲ್ಲಿರುತ್ತೆ. ಓಕೆ. ಹಾಗೆ ನಾವು ಆಡಿಯೋ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಗೊತ್ತಿರ್ಬೋದು, ಇದರಲ್ಲಿ ಹರ್ಮನ್ ಕಾರ್ಡನ್ ಆಡಿಯೋ ಸಿಸ್ಟಮ್ ಇದೆ. ಸೊ ಇದು ಸೌಂಡ್ ಎಫೆಕ್ಟ್ ಮೋಡ್ ಸೆಲೆಕ್ಟರ್. ಇದು ಸೌಂಡ್ ಎಕ್ಸ್ಪೀರಿಯನ್ಸ್ ಯಾವ ಥರ ನಿಮಗೆ ಬೇಕು ಇಲ್ಲಿ ಸೆಟ್ ಮಾಡ್ಕೋಬೋದು. ಇದು ಒಂದು ಆಪ್ಷನ್ ಬಂದುಬಿಟ್ಟು ಸ್ಟುಡಿಯೋ ಮಾಡಿದೆ. ಅನದರ್ ಆಪ್ಷನ್ ಕ್ವಾಂಟಮ್ ಲಾಜಿಕ್ ಸರೌಂಡು. ಇದು ಸರೌಂಡ್ ವ್ಯೂ ಬರುತ್ತೆ ಸೌಂಡು. ಆಮೇಲೆ ಆ್ಯಂಬಿಯನ್ಸು. ಈ ಆ್ಯಂಬಿಯನ್ಸಲ್ಲಿ 4 ಆಪ್ಷನ್ ಬರುತ್ತೆ, ಸ್ಟೇಜು, ಪಾರ್ಟಿ, ರಿಟ್ರೀಟ್, ಇಮರ್ಸ್ ಅಂತ. ಆ್ಯಕ್ಚುಲಿ ಈ ಮ್ಯೂಸಿಕ್ ಸಿಸ್ಟಮ್ ಮೇಲೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೇವೆ, ಅದರಲ್ಲಿ ಡೀಟೇಲ್ಡ್ ರಿವ್ಯೂ ಇರುತ್ತೆ. ಸೌಂಡ್ ಸಿಸ್ಟಮ್ ಯಾವ ಥರ ಇದೆ, ಎಷ್ಟು ಎಫೆಕ್ಟಿವ್ ಆಗಿದೆ, ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ ಅದನ್ನೆಲ್ಲದಲ್ಲಿ ಕವರ್ ಮಾಡ್ತೀವಿ. ಸೊ ಇದು ಜಸ್ಟ್ ಓವರ್ ವ್ಯೂ ಕೊಡ್ತಾ ಇದ್ವಿ. ಇದು ಈಕ್ವಲೈಸರು, ಇದೆಲ್ಲ ಅದರ್ ಮ್ಯೂಸಿಕ್ ಆಪ್ಷನ್ಸ್ ನೋಡ್ತಾ ಇರ್ಬೋದು. ಓಕೆ. ನೆಕ್ಸ್ಟ್ ಇದು ನೇವಿಗೇಷನ್. ಇದು ಅಪ್ಲಿಕೇಶನ್ಸು, ಆವಾಗಲೇ ಓಪನ್ ಮಾಡೋದಲ್ಲ, ಅದೇ ಅಪ್ಲಿಕೇಶನ್ಸ್ ಮತ್ತೆ ಓಪನ್ ಆಗುತ್ತಿದೆ. ಇದರಲ್ಲಿ ಬಿಲ್ಟ್ ಇನ್ eSIM ಬರುತ್ತೆ, ಅಲೆಕ್ಸಾ ಬಿಲ್ಟ್ ಇನ್ ಬರುತ್ತೆ. ಇಷ್ಟೆಲ್ಲ ಆಪ್ಷನ್ ಇದರಲ್ಲಿದೆ. ನೆಕ್ಸ್ಟು ಈಗ ನಾವು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಬರೋಣ. ನೀವು ಇಲ್ಲಿ ನೋಡ್ತಾ ಇದ್ದೀರಾ 10.25 ಇಂಚ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ. ಇದರಲ್ಲಿ ನೀವು ತುಂಬ ಆಪ್ಷನ್ಸ್ನ ಇಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು. ಇದು ಕೂಡ 10.25 ಇಂಚ್ ಇದೆ, ತುಂಬ ಕ್ಲಾರಿಟಿ ಇದೆ.
ತುಂಬ ಡೀಟೇಲಿಂಗ್ ಆಗಿದೆ. ಸೊ ಫಸ್ಟ್ ನಾವು ನೋಡೋಣ. ಫಸ್ಟ್ ಈಗ ನೋಡ್ತಾ ಹೋದರೆ ಒಂದೊಂದೇ ಆಪ್ಷನ್ ನೋಡ್ತಾ ಹೋದರೆ ಡ್ರೈವರ್ ಇನ್ಫೋ, ಅಲರ್ಟ್ ಹಿಸ್ಟ್ರಿ, ಫ್ಯೂಯಲ್ ಇನ್ಫೋ, ವೆಹಿಕಲ್ ಇನ್ಫೋ, ನೇವಿಗೇಷನ್ನು, ಡ್ರೈವರ್ ಅಸಿಸ್ಟು, ಡಿಸ್ಪ್ಲೇ ಲೇಔಟು, ಸೆಟ್ಟಿಂಗು, ಅಲರ್ಟ್ ಹಿಸ್ಟ್ರಿ. ಹಾಗೆ ನಾವೀಗ ಎಕ್ಸಾಂಪಲು ನೀವೇನಾದರೂ ಡಿಸ್ಪ್ಲೇ ಚೇಂಜ್ ಮಾಡಬೇಕು ಅಂದರೆ ಡಿಸ್ಪ್ಲೇ ಲೇಔಟ್ಗೆ ಹೋಗಿ ಇದು ನಾರ್ಮಲ್ ಡಿಸ್ಪ್ಲೇ ಏನು ಡಿಸ್ಪ್ಲೇ ಆಗಿದೆ ಅಲ್ಲಿ ಅದು ನಾರ್ಮಲ್ ಡಿಸ್ಪ್ಲೇ. ಹಾಗೆ ನಾವು ಇನ್ಫಾರ್ಮೇಷನ್ಗೆ ಹೋಗ್ಬೇಕು ಅಂದರೆ ಸೊ ಇದು ಇನ್ಫಾರ್ಮೇಟಿವ್ ಡಿಸ್ಪ್ಲೇ ಚೇಂಜ್ ಆಗುತ್ತೆ ನೋಡಿ. ಸೊ ಇದರಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಡೀಟೇಲ್ಡ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಇನ್ಫಾರ್ಮೇಟಿವ್ ಡಿಸ್ಪ್ಲೇ. ಹಾಗೆ ನಾವು ಮತ್ತೆ ಡಿಸ್ಪ್ಲೇ ಚೇಂಜ್ ಮಾಡಬೇಕು ಅಂದರೆ ಬೇರೆ ಚೇಂಜ್ ಮಾಡ್ಕೋಬೇಕು ಅಂದರೆ ಡಿಸ್ಪ್ಲೇಗೆ ಹೋಗಿ ಡಿಸ್ಪ್ಲೇ ಲೇಔಟ್ ಚೇಂಜ್ ಮಾಡಿ, ಇದು ಮಿನಿಮಲ್. ಓಕೆ, ಮತ್ತು ಹಾಗೆ ಅನದರ್ ಆಪ್ಷನ್ ನೋಡಬೇಕು ಅಂದರೆ ಇದು ನಾರ್ಮಲ್ ಡಿಸ್ಪ್ಲೇ ಟೈಪು. ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ ಆ್ಯಕ್ಚುಲಿ. ಇದನ್ನೆಲ್ಲ ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಜಸ್ಟ್ ಒಂದು ಓವರ್ ವ್ಯೂ ಕೊಡ್ತಾ ಇದ್ದೀನಿ. ಇಲ್ಲಿ ನೇವಿಗೇಷನ್ ಇದೆ. ಸೊ ನೇವಿಗೇಷನ್ ಡೈರೆಕ್ಟ್ ಇಲ್ಲೇ ಡಿಸ್ಪ್ಲೇ ಮಾಡ್ಕೋಬೋದು ನೀವು ಬೇಕಾದರೆ. ಓಕೆ, ಇದು ವೆಹಿಕಲ್ ಇನ್ಫೋ, ಟೈರ್ ಪ್ರೆಷರ್ ನೋಡ್ತಾ ಇರ್ಬೋದು, ಟೈರ್ ಟೆಂಪ್ರೇಚರ್ ನೋಡ್ಬೋದು, ಪವರ್ ಆ್ಯಂಡ್ ಟಾರ್ಕ್, ರೋಲ್ ಪಿಚ್. ಸೊ ಅಲ್ಲೇನಿತ್ತು ನಮಗೆ ವೆಹಿಕಲ್ ಇನ್ಫೋ ಸೇಮ್ ಇನ್ಫೋ ಇಲ್ಲಿ ಕೂಡ ಸಿಗುತ್ತೆ, ಕಾಣುತ್ತೆ ನಮಗೆ. ಮತ್ತು ಹಾಗೆ ಡ್ರೈವರ್ ಅಸಿಸ್ಟು, ಇದು ಅಡಾಸ್ ಫೀಚರ್ಸ್, ಇದು ಅಡಾಸ್ ಫೀಚರ್ಸ್ ಏನಿದೆ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ವಾರ್ನಿಂಗ್ ಇನ್ಫಾರ್ಮೇಷನ್ ಇರ್ಬೋದು, ಕಂಟ್ರೋಲ್ಸ್ ಇರ್ಬೋದು, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದು ಕೂಡ ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಇದು ಜಸ್ಟ್ ಒಂದು ಓವರ್ ವ್ಯೂ ಅಷ್ಟೇ. ಓಕೆ, ಹಾಗೆ ಸೆಟ್ಟಿಂಗ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಡ್ರೈವರ್ ಅಸಿಸ್ಟೆನ್ಸು, AP ಆಟೋ ರಿಸೆಟ್, ಪ್ಯಾಸೆಂಜರ್ ಏರ್ ಬ್ಯಾಗ್, ಸೊ ಬ್ಲೈಂಡ್ ವ್ಯೂ ಮಾನಿಟ್ರಿಂಗ್, TPMS, ಟೈರ್ ಫಿಲ್ ಅಸಿಸ್ಟ್, ಸೌಂಡ್, ಕ್ಲಾಕ್ ಟೈಪ್, ಫ್ಯಾಕ್ಟ್ರಿ ಸೆಟ್, ಇದೆಲ್ಲ ಸೆಟ್ಟಿಂಗ್ಸು. ಆ್ಯಕ್ಚುಲಿ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಇದು ಡೀಟೇಲ್ಡ್ ಆಗಿ ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಇದು ಜಸ್ಟ್ ಒಂದು ಓವರ್ ವ್ಯೂ ಆಗಿರೋದ್ರಿಂದ ನಾನು ಜಸ್ಟ್ ಮೇಲೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇದು AC ಕಂಟ್ರೋಲಿಂಗ್ ಯೂನಿಟ್ ಬರುತ್ತೆ. ಇದು ಫ್ಯಾನ್ ಸ್ಪೀಡ್ನ ಕಂಟ್ರೋಲ್ ಮಾಡೋದಕ್ಕೆ ಈ ನಾಬ್ನ ಯೂಸ್ ಮಾಡ್ಕೊತೀವಿ. ಹಾಗೆ ಕೆಳಗಡೆ ಬಂದರೆ ನಿಮಗೆ ಒಂದು ಬಟನ್ ಕಾಣಿಸುತ್ತಲ್ಲ, ಇದು ವೆಂಟಿಲೇಷನ್ನ ಎನೇಬಲ್ ಮತ್ತು ಡಿಸೇಬಲ್ ಮಾಡೋದಕ್ಕೆ ಕೋ ಪ್ಯಾಸೆಂಜರ್ ಸೀಟ್ಗೆ. ಹಾಗೆ ಬಂದ್ಬಿಟ್ಟೆ ನಮಗೆ ಇಲ್ಲಿ ನೆಕ್ಸ್ಟ್ ಬಟನ್ ಬಂದುಬಿಟ್ಟು ಡ್ರೈವರ್ ಏರ್ ಬ್ಯಾಗ್ನ ಡಿಸೇಬಲ್ ಮತ್ತು ಎನೇಬಲ್ ಮಾಡೋ ಬಟನ್ ಇದೆ. ದೆನ್ ಹಜಾರ್ಡ್ ಲೈಟ್ಸ್ ಇದೆ. ದೆನ್ ಡ್ರೈವ್ ಮೋಡ್ ಬಟನ್ಸ್ ಇದೆ. ದೆನ್ ಅಟ್ ಲಾಸ್ಟ್ ಡ್ರೈವರ್ ಸೀಟ್ ವೆಂಟಿಲೇಷನ್ ಬಟನ್ ಎನೇಬಲ್ ಮತ್ತು ಡಿಸೇಬಲ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು 65 ವ್ಯಾಟ್ C ಟೈಪ್ ಫಾಸ್ಟ್ ಚಾರ್ಜರ್ ಕೂಡ ಇದೆ, ಮತ್ತೆ ನಾರ್ಮಲ್ USB ಪೋರ್ಟ್ ಕೂಡ ಇದೆ. ಇದು ಆಟೋಮೆಟಿಕ್ ವರ್ಷನ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾರ್ಕ್, ರೇರು ಮತ್ತು ಡ್ರೈವ್ ಮೋಡ್ ಆದಮೇಲೆ ಮ್ಯಾನ್ಯಲ್ ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ಪ್ಲಸ್ ಮೈನಸ್ ಆಪ್ಷನ್ ಇದೆ. ಹಾಗೆ ಇಲ್ಲಿಗೆ ಬಂದರೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ. ಅಂದರೆ ಕೆಳಗಡೆ ಆಟೋ ಹೋಲ್ಡ್ ಇದೆ. ಸೊ ಇದೆಲ್ಲ ಕಪ್ ಹೋಲ್ಡರು. ಇದು ಆರ್ಮ್ ರೆಸ್ಟ್ ಕೆಳಗೆ ಸ್ಪೇಸ್ ಇದೆ. ಡ್ರೈವರ್ ಡೋರಲ್ಲಿ ಏನೇನು ಕಂಟ್ರೋಲ್ಸ್ ಇದೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಇದು ORVM ಕಂಟ್ರೋಲ್. ಸೈಡ್ ಮಿರರ್ ಅಡ್ಜಸ್ಟ್ ಮತ್ತು ಫೋಲ್ಡ್ ಮಾಡೋಕ್ಕೆ ಈ ಒಂದೇ ಜಾಯ್ಸ್ಟಿಕ್ ಸಾಕು. ಡ್ರೈವರ್ ಸೈಡ್ ಡೋರ್ ವಿಂಡೋಗೆ 1 ಟಚ್ ಅಪ್ ಮತ್ತು 1 ಟಚ್ ಡೌನ್ ಕೊಟ್ಟಿದ್ದಾರೆ. ಮಿಕ್ಕಿದ 4 ಪವರ್ ವಿಂಡೋ ಇರುತ್ತೆ. ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ನಮಗೆ ಹೆಡ್ಲೈಟ್ ಅಡ್ಜಸ್ಟರು 0, 1, 2 ಇದೆ. ಇದು ಕೆಳಗಡೆ ಫುಟ್ ವಿಲ್ ಲೈಟು ಆನ್ ಆಯಿತು ನೋಡಿ, ಆಫ್ ಆಯಿತು. ಇದು ಟ್ರಾಕ್ಷನ್ ಕಂಟ್ರೋಲು, ಆನ್ ಆಫ್ ಮಾಡ್ಬೋದು. ಇದು ಫ್ಯೂಯಲ್ ಲಿಡ್ ಓಪನ್ ಮಾಡೋದಕ್ಕೆ. ಇದು ಆಟೋ ಇಂಜಿನ್ ಸ್ಟಾಪು. ಮತ್ತು ಇದು ಹಿಲ್ ಹೋಲ್ಡ್ ಅಸಿಸ್ಟು. ಇದು ಪಾರ್ಕಿಂಗ್ ಲೈಟ್. ಹಾಗೆ ಇಲ್ಲಿ ನೀವು ನೋಡ್ಬೋದು ಇದು ಕ್ಯಾಬಿನ್ ಲೈಟು, ಡ್ರೈವರ್ ಸೈಡು, ಕ್ಯಾಬಿನ್ ಲೈಟ್ ಪ್ಯಾಸೆಂಜರ್ ಸೈಡು. ಇದು ಸನ್ ರೂಫ್ ಓಪನ್ ಮಾಡೋದಕ್ಕೆ, ಕ್ಲೋಸ್ ಮಾಡೋದಕ್ಕೆ. ಇದು ಕರ್ಟೈನು ಓಪನ್ ಮಾಡೋದಕ್ಕೆ, ಇದು ಕರ್ಟೈನ್ ಕ್ಲೋಸ್ ಮಾಡೋದಕ್ಕೆ. ಇದು ಲೈಟು ಆಟೋ ಮೋಡ್ ಇಡ್ಬೋದು.
ಸೊ ಇಷ್ಟಿದೆ ಸನ್. ಇದರಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಎಲ್ಲ ಬರೋದಿಲ್ಲ. ಹಾಗೆ ನೋಡಿ ಇಲ್ಲಿ ಪ್ಯಾಸೆಂಜರ್ ಸೈಡ್ ಕೂಡ ಇಲ್ಯುಮಿನೇಟೆಡ್ ಬಟನ್ ಇದೆ. ಯಾವುದೇ ರೀತಿ ಕಾಸ್ಟ್ ಕಟ್ಟಿಂಗ್ ಮಾಡಿಲ್ಲ ಇದರಲ್ಲಿ. ಹಾಗೆ ಪ್ಯಾಸೆಂಜರ್ ಸೈಡ್ ಅಷ್ಟೇ ಡೋರ್. ಸೊ ಫ್ರೆಂಡ್ಸ್, ಇದಾಗಿತ್ತು ದಿ ಆಲ್ ನ್ಯೂ ಮಹೀಂದ್ರ ಥಾರ್ ರಾಕ್ಸ್ನ ಕಂಪ್ಲೀಟ್ ರಿವ್ಯೂ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಇದು ಹಳೆ ಥಾರ್ ಥರ ಬರೀ ಆಫ್ ರೋಡಿಂಗ್ ಮೆಷಿನ್ ಮಾತ್ರ ಅಲ್ಲ, ಪೆನರಾಮಿಕ್ ಸನ್ರೂಫ್ ಇದೆ, ಅಡಾಸ್ ಸೇಫ್ಟಿ ಮತ್ತು ಆ ಲಕ್ಸುರಿ ಇಂಟೀರಿಯರ್ಸ್ ಇದೆ. ಇದೆಲ್ಲ ಸೇರಿದ್ರೆ ಇದು ಈಗ ಪಕ್ಕಾ ಫ್ಯಾಮಿಲಿ SUV ಕೂಡ. ರೋಡ್ ಪ್ರೆಸೆನ್ಸ್ ಬೇಕು, ಪವರ್ ಬೇಕು ಮತ್ತು ಫ್ಯಾಮಿಲಿ ಕಂಫರ್ಟ್ ಕೂಡ ಬೇಕು ಅನ್ನೋರಿಗೆ ಥಾರ್ ರಾಕ್ಸ್ ಈಸ್ ದ ಅಲ್ಟಿಮೇಟ್ ಪ್ಯಾಕೇಜ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇದೇ ತರಹದ ಕಾರ್ ರಿವ್ಯೂಗಾಗಿ ನಮ್ಮ ಚಾನಲ್ ಕಾರ್ ಸಿರಿ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.